ಸೊ ನಾನು ಈರುಳ್ಳಿನ ಹೇಗೆ ಹೆಚ್ಚುತ್ತೀನಿ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಸೊ ಹೋಪ್ಫುಲಿ ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ಇದನ್ನು ಶುರು ಮಾಡೋದಕ್ಕಿಂತ ಮುಂಚೆ ಮೊದಲು ಕಟ್ಟಿಂಗ್ ಬೋರ್ಡ್ನ ಒಂದು ಸ್ಟೇಬಲ್ ಆಗಿರೋ ಸರ್ಫೇಸ್ ಮೇಲೆ ಇಟ್ಕೊಬೇಕು. ಕಟ್ಟಿಂಗ್ ಬೋರ್ಡ್ ಯಾವತ್ತೂ ಜಾರಬಾರ್ದು, ಅದು ಸೇಫ್ಟಿಗೋಸ್ಕರ. ಸೊ ನೀವು ಈ ಥರ ಒಂದು ಟವಲ್ನ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಅವಾಗ ಅದು ಅಲ್ಲಾಡೋದಿಲ್ಲ. ಬೇಕಾದರೆ ಪೇಪರ್ ಟವಲ್ ಕೂಡ ಉಪಯೋಗಿಸ್ಕೊಬೋದು. ಆಮೇಲೆ ಎರಡನೇದು, ಇದಕ್ಕೆ ಚಾಕು ಯಾವತ್ತೂ ಶಾರ್ಪ್ ಆಗಿರಬೇಕು. ನಾನು ಈ ಥರ ಒಂದು ಚಾಕುನ ಶಾರ್ಪ್ ಮಾಡೋದನ್ನು ಉಪಯೋಗಿಸ್ತೀನಿ. ಎವ್ರಿ 2 days ಉಪಯೋಗಿಸ್ತೀನಿ. ಸೊ ಅವಾಗ ಚಾಕು ಯಾವಾಗಲೂ ಶಾರ್ಪ್ ಆಗಿರುತ್ತೆ. ಚಾಕು ಶಾರ್ಪ್ ಆಗಿದ್ದರೆ ಕಟ್ ಮಾಡೋದು ಸಖತ್ ಸೇಫ್ ಆಗಿರುತ್ತೆ ಅವಾಗ. ಸೊ ನಾನು ಈರುಳ್ಳಿನ ಸುಮಾರು 5 ಥರ ಹೆಚ್ಚುತ್ತೀನಿ. ಮೊದಲನೇದು ರಿಂಗ್ಸು. ಇದು ನಾನು ಸಾಮಾನ್ಯವಾಗಿ ಸ್ಯಾಲಡ್ಸು ಇಲ್ಲಾಂದರೆ ನೀವು ಆನಿಯನ್ ರಿಂಗ್ಸ್ ಮಾಡಬೇಕು ಅಂದರೆ ಅದನ್ನು ಮಾಡ್ಬೋದು. ಸ್ಯಾಂಡ್ವಿಚ್ಚು ಬರ್ಗರ್ನಲ್ಲಿ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಎರಡನೇದು ಸ್ಲೈಸ್ಡ್ ಮಾಡ್ಬೋದು. ಇದನ್ನು ನಾನು ಸ್ಯಾಲಡ್ನಲ್ಲೂ ಉಪಯೋಗಿಸ್ತೀನಿ. ಕರಿ ಮಾಡಿದ್ರೆ ಇಲ್ಲ ಹುಳಿ ಸಾಂಬಾರು ಅಂಥದ್ದು ಮಾಡಿದ್ರೆ ಅಂಥದಕ್ಕೆ ಉಪಯೋಗಿಸ್ತೀನಿ. ಮೂರನೇದು ಒಂದು ಸ್ವಲ್ಪ ದೊಡ್ಡದಾಗಿ ಡೈಸ್ ಮಾಡ್ಕೊಳ್ಳೋದು. ಇದನ್ನು ಅಷ್ಟೇ ನಾನು ಕೆಲವು ಕರಿನಲ್ಲಿ ಯೂಸ್ ಮಾಡ್ತೀನಿ. ಆಮೇಲೆ ಇಂಡೋ ಚೈನೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇದರೊಳಗೆ. ಆಮೇಲೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅಂಥದ್ದು ಮಾಡಿದ್ರು ಈ ಥರನೇ ಕಟ್ ಮಾಡೋದು. ಅದು ಬೆಂದ ಮೇಲೆ ಒಂದು ಸ್ವಲ್ಪ ಸ್ವೀಟ್ ಆಗಿರುತ್ತೆ ಈ ಥರ ಇದ್ದಾಗ. ನಾಲ್ಕನೇದು ಚಿಕ್ಕದಾಗಿ ಡೈಸ್ ಮಾಡೋದು. ಇದನ್ನು ನಾನು ಕರಿ ಮತ್ತು ದಾಲ್ ಅಂಥದಕ್ಕೆ ಉಪಯೋಗಿಸ್ತೀನಿ. ಐದನೇದು ಈ ಥರ ಮಿನ್ಸ್ ಮಾಡೋದು. ಇದು ನನ್ನ ಫೇವ್ರೆಟ್. ಇದು ಮಾಡೋದಕ್ಕೆ ಸಖತ್ ಮಜಾ ಇರುತ್ತೆ ಇದನ್ನು ಕಟ್ ಮಾಡೋದಕ್ಕೆ. ಯಾವ ರೆಸಿಪಿನಲ್ಲಿ ನಿಮಗೆ ಈರುಳ್ಳಿ ಬಾಯಿಗೆ ಸಿಗಬಾರ್ದು ಅದರೊಳಗೆ ಈ ಥರ ಹಾಕ್ಕೊಬೋದು. ಕೆಲವು ಸರಿ ಸ್ಯಾಲಡ್ ಮಾಡಿದ್ರೂ ಚೆನ್ನಾಗಿರುತ್ತೆ ಇದ್ರಾಗೆ. ಇವಾಗ ಮೊದಲನೇದು ಈಸಿಯೆಸ್ಟು ಆನಿಯನ್ ರಿಂಗ್ಸ್ ಕಟ್ ಮಾಡೋಣ. ಇದಕ್ಕೆ ಫಸ್ಟು ನಾನು ಎಂಡ್ ಮಾತ್ರ ಕಟ್ ಮಾಡಿ ಇದ್ರದ್ದು ಸಿಪ್ಪೆ ಎಲ್ಲ ತೆಗಿತೀನಿ. ನಾನು ರೂಟ್ ಭಾಗನ ತೆಗಿತಾ ಇಲ್ಲ, ಅದನ್ನು ಹಿಡ್ಕೊಂಡು ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ಇದು ರೌಂಡ್ ಆಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. ಅದಕ್ಕೆ ಈ ಥರ ರಿಸ್ಟ್ನ ಫುಲ್ಲು ಮನೆ ಮೇಲೆ ಇಟ್ಕೊಂಡು ಆದಷ್ಟು ಸ್ಟೇಬಲ್ ಆಗಿ ಇಟ್ಕೊಂಡು ಕಟ್ ಮಾಡಬೇಕು. ಅವಾಗ ಈರುಳ್ಳಿ ಉರುಳೋದಿಲ್ಲ ಜಾಸ್ತಿ, ಅವಾಗ ಒಂದು ಸ್ವಲ್ಪ ಸೇಫ್ ಆಗಿರುತ್ತೆ. ಇವಾಗ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇದನ್ನು ಕಟ್ ಮಾಡ್ಕೊಬೋದು. ಆಮೇಲೆ ಬಿಡಿಸ್ಕೊಂಡ್ರೆ ಆನಿಯನ್ ರಿಂಗ್ಸ್ ರೆಡಿ ಇರುತ್ತೆ. ಎರಡನೇದು ಸ್ಲೈಸ್ ಮಾಡೋದು. ಇದಕ್ಕೆ ನಾನು 2 ಕಡೆನೂ ಕಟ್ ಮಾಡ್ಕೊತೀನಿ. ಆಮೇಲೆ ಅರ್ಧ ಮಾಡಿಕೊಂಡು ಸಿಪ್ಪೆನ ತೆಕ್ಕೊಳ್ಳೋಣ. ಇವಾಗ ಫ್ಲ್ಯಾಟ್ ಆಗಿರೋ ಸೈಡ್ನ ಕೆಳಗಡೆ ಇಟ್ಟು ಇವಾಗ ಹೆಂಗೆ ಬೇಕೋ ಅದನ್ನು ಕಟ್ ಮಾಡ್ಕೊಬೋದು. ನಿಮ್ಮ ಫಿಂಗರ್ನ ಯೂಸ್ ಮಾಡಿಕೊಂಡು ಗೈಡ್ ಮಾಡ್ಕೊಬೇಕು. ಅವಾಗ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನ ಈಸಿಯಾಗಿ ಕಟ್ ಮಾಡ್ಬೋದು. ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ಕಟ್ ಮಾಡಬೇಕು. ಇದನ್ನು ಸ್ಲೋ ಆಗಿ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗಿ ಫುಲ್ ಬೇಗ ಮಾಡ್ಬೋದು. ಇವಾಗ ದೊಡ್ಡದಾಗಿ ಡೈಸ್ ಮಾಡ್ಕೊಳ್ಳೋಣ ಇದನ್ನು. ಇದಕ್ಕೆ ನಾನು ಒಂದು ಸೈಡ್ ಮಾತ್ರ ಕಟ್ ಮಾಡ್ತಾಯಿದ್ದೀನಿ. ರೂಟ್ ಭಾಗ ಹಾಗೆ ಇರಲಿ. ಆ ರೂಟ್ ಭಾಗನ ಕಟ್ ಮಾಡಿದ್ರೆ ಎಲ್ಲ ಲೇಯರ್ಸು ಬಿಚ್ಕೊಂಡ್ಬಿಡುತ್ತೆ. ಇವಾಗ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇದನ್ನು ಸ್ಲೈಸ್ ಮಾಡ್ಕೊಳ್ಳೋಣ. ಆಮೇಲೆ ಈ ಥರ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಡೈಸ್ ಮಾಡ್ಬೋದು. ರೂಟ್ ಹತ್ರ ಬರ್ತಾ ಇದ್ದಂಗೆ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಇದ್ರದ್ದೇ ಇನ್ನೂ ಚಿಕ್ಕದಾಗಿ ಕಟ್ ಮಾಡಬೇಕು ಅಂದರೆ ಒಂದು ಕಡೆ ಕಟ್ ಮಾಡಿ ಆಮೇಲೆ ಅರ್ಧ ಕಟ್ ಮಾಡಿ ಇದ್ರದ್ದು ಸಿಪ್ಪೆ ತೆಗೆದು ಇವಾಗ ಇದನ್ನು ಉದ್ದಕ್ಕೆ ಹೆಚ್ಕೊಳ್ಳೋಣ ತೆಳ್ಳಗೆ. ಆಮೇಲೆ ನಾನು ಈ ಥರ ಹಾರಿಸಾಂಟಲ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ ಮಾಡ್ಬೇಕಾದ್ರೆ ಹುಷಾರಾಗಿರಬೇಕು. ಫುಲ್ಲು ಹಾರಿಸಾಂಟಲಾಗಿ ಹೋಗೋಕೆ ಟ್ರೈ ಮಾಡಬಾರ್ದು. ಸ್ವಲ್ಪ ಕೆಳಗಡೆ ಹೋದರೆ ಅವಾಗ ಸೇಫ್ ಆಗಿರುತ್ತೆ. ಇದನ್ನು 1 ಇಲ್ಲ 2 ಸತಿ ಈ ಥರ ಮಾಡಿಕೊಂಡ್ರೆ ಆಮೇಲೆ ಈ ಥರ ಕಟ್ ಮಾಡಿದಾಗ ಫುಲ್ಲು ಸಣ್ಣದಾಗಿ ಚೆನ್ನಾಗಿ ಬರುತ್ತೆ. ಕೊನೆಯಲ್ಲಿ ನನ್ನ ಫೇವ್ರೆಟ್ ಕಟ್ಟಿದ್ದು ಈ ಥರ ಮಿನ್ಸ್ ಮಾಡೋದು. ಇದಕ್ಕೆ 2 ಕಡೆನೂ ಕಟ್ ಮಾಡ್ಕೊಳ್ಳೋಣ ಫಸ್ಟು. ಆಮೇಲೆ ಅರ್ಧ ಮಾಡಿಕೊಂಡು ಇದ್ರದ್ದು ಸಿಪ್ಪೆ ಎಲ್ಲ ತೆಕ್ಕೊಳ್ಳೋಣ. ಇದಕ್ಕೆ ಏನು ಮಾಡಬೇಕು ಅಂದರೆ ಈ ಲೇಯರ್ಸ್ನೆಲ್ಲ ಬಿಡಿಸ್ಕೊಬೇಕು. ಬಿಡಿಸ್ಕೊಂಡು ಈ ಥರ ಫ್ಲ್ಯಾಟಾಗಿ ಮಾಡಿಕೊಂಡು ಎಡಗೈದು ಬೆರಳನ್ನ ಉಪಯೋಗಿಸ್ಕೊಂಡು ಆದಷ್ಟು ತೆಳ್ಳಗೆ ಕಟ್ ಮಾಡಬೇಕು. ಈ ಥರ ನಿಧಾನಕ್ಕೆ ಮಾಡಿದ್ರೆ ಪ್ರಾಕ್ಟೀಸ್ ಆಗುತ್ತೆ. ಆಮೇಲೆ ಅದನ್ನು ತಿರುಗಿಸ್ಕೊಂಡು ತಿರ್ಗಾ ಅದನ್ನೇ ಮಾಡಬೇಕು. ಆವಾಗ ಫುಲ್ ಮಿನ್ಸ್ಟಾಗಿ ಬರುತ್ತೆ. ಸಖತ್ತಾಗಿರುತ್ತೆ ಇದು. ಫುಲ್ ಫೈನಾಗಿ ಸಖತ್ತಾಗಿದೆ. ಅಷ್ಟೇ, ಇದೇ ಥರನೇ ನಾನು ಕಟ್ ಮಾಡೋದು. 5 ಥರ ಕಟ್ ಮಾಡ್ತೀನಿ ನಾನು ಈರುಳ್ಳಿನ. ಸೊ ಹೋಪ್ಫುಲಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.